ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ಇವತ್ತು ಮಾರ್ನಿಂಗಿಂದ ಶನಿವಾರದ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನನ್ನ ಮಗಳು ಅವರ ಅಪ್ಪನಿಗೆ ಟೀ ಇಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಹೆಂಗಂದರೆ ಇಷ್ಟು ವರ್ಷದಿಂದ ನಾನು ಟೀ ಇಟ್ಟು ಕೊಡ್ತಾ ಇದ್ದೀನಿ, ಇಷ್ಟ ಆಗಿಲ್ವಂತೆ. ಒಂದೆರಡು ಸತಿ ಅವ್ರ ಮಗಳು ಇಟ್ಕೊಟ್ಟಿದ್ದಾಳೆ, ತುಂಬ ಚೆನ್ನಾಗಿ ಮಾಡ್ತಾರಂತೆ. ಹಾಗಾಗಿ ನನ್ನ ಮಗಳನ್ನ ಬುಜ್ಜಮ್ಮನ ಇಬ್ಬರಿಸ್ಬಿಟ್ಟು, ಸೊ ನೀನೇ ಇಟ್ಕೊಡಮ್ಮ ಕಾಫಿ, ನಿಮ್ಮ ಮಮ್ಮಿ ಚೆನ್ನಾಗಿ ಮಾಡಿಕೊಡಲ್ಲ ನನಗೆ ಟೀ. ಸೊ ಆ ಥರ ಮಗಳಿಗೆ ಹೇಳಿ ಟೀ ಇಡ್ಸ್ಕೊತಾ ಇದ್ದಾರೆ. ಡೈರೆಕ್ಟಾಗೆ ಮಗಳಿಗೆ ಅಮ್ಮ ನೀನು ಟೀ ಇಟ್ಕೊಡು, ನಿಮ್ಮ ಮಮ್ಮಿ ಡೈಲಿ ಇಟ್ಕೊಡ್ತಾ ಇರ್ತಾರೆ, ನೀನು ಎದ್ದೋಳಮ್ಮ ಬೇಗ ಅಂತೇಳಿ ಇಬ್ಬರಿಸ್ತೀರಾ. ನಾನು ಮಾಡೋ ಟೀ ಚೆನ್ನಾಗಿಲ್ಲ, ನೀನು ಮಾಡೋದು ಚೆನ್ನಾಗಿರುತ್ತೆ, ನೀನೇ ಇಟ್ಕೊಡು ಇನ್ಮೇಲೆ ಡೈಲಿ ಅಂತ ಮಗಳಿಗೆ ಕೂಸಿ ಹೊಡಿತಾ ಇದ್ದಾರೆ. ಸೊ ಹಾಗಾಗಿ ಮಗಳು ಎದ್ದು ಬಂದು ಅವ್ರ ಅಪ್ಪನಿಗೆ ಟೀ ಇಡ್ತಾ ಇದ್ದಾಳೆ. ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಇಲ್ಲಿ ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅವಳು ಟೀ ಇಟ್ಕೊಳ್ಳೋ ಅಷ್ಟೊಗೆ ನಾನು ಬಿಸಿನೀರೆಲ್ಲ ಕುಡ್ದು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಸಿನೀರು ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಮಾಡೋ ಟೀನ ಮಿನಿಮಮ್ ಇಲ್ಲ ಅಂದ್ರೇನು 10 ನಿಮಿಷ 5 ನಿಮಿಷ ತಗೊತಾಳೆ. ಫಸ್ಟು ಹಾಲು ಕಾಯಿಸೋದಂತೆ, ಆಮೇಲೆ ಟೀ ಪುಡಿ ಹಾಕೋದಂತೆ, ಟೀ ಪುಡಿ ಎಲ್ಲ ಚೆನ್ನಾಗಿ ಕಾಯಿದಾದ್ಮೇಲೆ ಸಕ್ಕರೆ ಹಾಕೋದಂತೆ, ಆಮೇಲೆ ಟೀ ಆಯಿತು ಅಂತ ಒಂದು ಅರ್ಥ. ನಾವೆಲ್ಲ ಒಂದು 5 ನಿಮಿಷದಲ್ಲಿ ರೆಡಿ ಮಾಡ್ತೀರಿ ಟೀನ. ನನ್ನ ಮಗಳು ಮಿನಿಮಮ್ 10 ನಿಮಿಷ ತಗೊತಾಳೆ ಗೊತ್ತಾ. ಅದಕ್ಕೆ ಅವ್ರ ಅಪ್ಪನಿಗೆ ತುಂಬ ಇಷ್ಟ ಅಂತೆ ಮಗಳು ಮಾಡೋ ಟೀ. ಸೊ ಹಂಗಾಗಿ ಇಲ್ಲಿ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ಕಾಬಲ್ ಕಡಲೆ ಮಸಾಲೆ ಮತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಕಾಬಲ್ ಕಡಲೆನ ನೆನೆಸಿಟ್ಟಿದೆ. ಇವಾಗ ಕುಕ್ಕರಲ್ಲಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಉಪ್ಪು ಹಾಕಿ ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸೋಕೆ ಆ ಕಡೆ ಇಡಮ್ಮ, ನೀನು ಟೀ ಮಾಡೋ ಅಷ್ಟೊತ್ತಿಗೆ ಇದಾದರೂ ಕೂಡಲಿ ಅಂತ ಹೇಳ್ಬಿಟ್ಟು ಇಡಿಸ್ತಾ ಇದ್ದೀನಿ. ಮತ್ತು ನನಗೆ ಏನೇನು ಬೇಕೋ ಮಸಾಲ ರುಬ್ಕೊಳೋದಕ್ಕೆ ಅದನ್ನೆಲ್ಲ ಇಡ್ತಾ ಇದ್ದೀನಿ. ಸೊ ಇವಾಗಿಲ್ಲ ಅಂದಲ್ಲ, ಸ್ವಲ್ಪ ಇದು ಹೈಟ್ ಇದೆ, ಕೆಳಗಡೆ ಸಜ್ಜೆ ಐತೆ, ಅದ್ರ ಮೇಲೆ ಎಕ್ಕಿ ಇಡ್ತಾ ಇದ್ದಾಳೆ. ಕೆಲವರೊಬ್ಬರು ಹೇಳಿದ್ರು ಮಕ್ಕಳನ್ನ ಸ್ಟವ್ ಹತ್ರ ಬಿಡಬೇಡಿ ಅಂತ. ಅವರೇನು ಬೆಳಗ್ಗೆಯಿಂದ ಸಂಜೆ ಗಂಟ ಬಂದು ಇರಲ್ಲ. ನಾವೇನಾದರೂ ಅಡುಗೆ ಮನೆಯಲ್ಲಿದ್ದರೆ ಬರ್ತಾರೆ ಅಷ್ಟೇ, ಅವರಾಗೆ ಒಬ್ಬರೇ ಬಂದು ಅಡುಗೆ ಮನೆಯಲ್ಲಿ ಇರಲ್ಲ. ನಾವಿರ್ತೀರಲ್ವ, ಹಾಗಾಗಿ ಬಿಡ್ತೀರಿ ಅಷ್ಟೇ. ನಾವಿಲ್ಲ ಅಂದಾಗ ಅವರು ಕಿಚನ್ಗೆ ಬರೋದಿಲ್ಲ, ಮತ್ತು ಅವರೊಬ್ಬರು ಹೋಗಿ ಏನು ಮಾಡ್ಕೊಳಲ್ಲ. ನಾನು ಇಲ್ಲಿ ಪಕ್ಕದಲ್ಲೇ ಇದ್ದೀನಿ, ಇಲ್ಲಾಂದರೆ ಅವರು ನಮ್ಮ ಯಜಮಾನ್ರು ಇದ್ರೇ ಅವರು ಕಿಚನಲ್ಲಿ ಇರ್ತಾರೆ, ಅವರಾಗೆ ಬಂದು ಏನು ಮಾಡ್ಕೊಳೋದು ಇಲ್ಲ. ಸೊ ನೋಡಿದ್ರೆ ಇನ್ನೂ ಹಾಲು ಕಾಯಿಸ್ತಾ ಅವಳೆ, ಸಣ್ಣಗೆ ಇಟ್ಟಿದ್ದಾಳೆ. ಫಾಸ್ಟಾಗಿ ಇಡು ಅಂದ್ರೇನು ಇಲ್ಲ, ನೀನು ಹೋಗಿ ಮಮ್ಮಿ ನನಗೆ ಗೊತ್ತು ಮಾಡೋದು, ನೀನು ಹೇಳ್ಬೇಡ ಅಂತ ಹೇಳ್ತಾಳೆ. ಸೊ ನಿಧಾನಾಗಿಟ್ಟು ಹಾಲನ್ನ ಚೆನ್ನಾಗಿ ಕುದಿಸಿ, ಆಮೇಲೆ ಟೀ ಪುಡಿ ಹಾಕಿ ಅದನ್ನು ಕುದಿಸಿ, ಆಮೇಲೆ ಸಕ್ಕರೆ ಹಾಕಿ ಅದನ್ನು ಕುದಿಸಿ, ಆಮೇಲೆ ಟೀ ಮಾಡಿಕೊಡ್ತಾಳೆ. ನಿಮ್ಮ ಮನೇಲೆಲ್ಲ ನೀವು ಯಾವ ಥರ ಟೀ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಮಗಳು ಫಸ್ಟ್ ಏನಾದರೂ ಕಲ್ತಿದ್ದಾಳೆ ಅಂದರೆ ಟೀ ಮಾಡೋದು. ಫಸ್ಟ್ ಅಡುಗೆ ಏನಾದರೂ ಕಲ್ತಾಳೆ ಅಂದರೆ ಇದೇ ಫಸ್ಟ್ ಇದು ಟೀ ಮಾಡೋದು ಕಲ್ತ್ಕೊಂಡಿದ್ದಾಳೆ. ಸೊ ಇನ್ನು ಹೋಗ್ತಾ ಒಂದೊಂದೇ ಕಲಿಸ್ಬೇಕಲ್ವ. ಇವಾಗಿಂದನೇ ಮಕ್ಳಿಗೆ ಕಲಿಸಿದ್ರೇ ಒಂದು ಸರೋಗುತ್ತೆ. ದೊಡ್ಡವರಾದ್ಮೇಲೆ ಏನಾದರೂ ಹೇಳಿದ್ರೆ ಮಾಡೋದೇ ಇಲ್ಲ. ಮಕ್ಕಳು ಇದ್ದಾಗೆ ಅವ್ರಿಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದೊಂದೇ ಕಲಿಸ್ಬೋದು. ಸೊ ಇವಾಗ ನೋಡಿ ಹಾಲು ಉಕ್ಕಿ ಬರ್ತಾ ಇದೆ, ಇವಾಗ ಟೀ ಪುಡಿ ಹಾಕ್ತಾ ಇದ್ದಾಳೆ. ಆದ್ರೂ ನನ್ನ ಮಗಳು ಟೀ ಚೆನ್ನಾಗಿ ಮಾಡ್ತಾಳೆ, ನಾನು ಕುಡ್ದಿದ್ದೀನಿ, ಟೇಸ್ಟಾಗಿ ಚೆನ್ನಾಗಿರುತ್ತೆ, ಸುಳ್ಳಂತ ಹೇಳ್ಬಾರ್ದು, ತುಂಬ ಚೆನ್ನಾಗಿ ಮಾಡಿಕೊಡ್ತಾಳೆ. ಹೇಳ್ಕೊಟ್ಟಿರೋದೇ ನಾನು, ನನಗಿನ್ನ ಚೆನ್ನಾಗೇ ಮಾಡ್ತಾಳೆ, ಪರವಾಗಿಲ್ಲ. ಅದಕ್ಕೆ ಅಲ್ವಾ ಅವರಪ್ಪನಿಗೆ ಮಗಳು ಮಾಡೋ ಟೀ ತುಂಬ ಚೆನ್ನಾಗೈತೆ ಅಂತ ಹೇಳೋದು. ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಎಲ್ಲ ಬರ್ತಾರಲ್ವ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೀವು ತುಂಬ ಚೆನ್ನಾಗಿ ಟೀ ಮಾಡಿಕೊಡ್ತೀರಾ, ಎಷ್ಟು ಚೆನ್ನಾಗಿರುತ್ತೆ, ಇನ್ನೂ ಕುಡಿಬೇಕು ಅನಿಸುತ್ತೆ ಅಂತ. ಆದರೆ ನಮ್ಮ ಯಜಮಾನ್ರು ಮಾತ್ರ ನನ್ನ ರೇಗಿಸ್ತಾರೆ ಏನೋ ಅನಿಸುತ್ತೆ, ನೀನು ಮಾಡಿಕೊಡೋ ಟೀನೇ ಚೆನ್ನಾಗಿಲ್ಲ ಅಂತಾರೆ. ಮಗಳು ಮಾಡೋದು ಚೆನ್ನಾಗೈತೆ ಅಂತೆ. ಅದಕ್ಕೆ ಹೇಳಿದ್ದೀನಿ, ಇನ್ಮೇಲೆ ನಾನು ಮಾಡಲ್ಲ, ನಿನ್ನ ಮಗಳ ಕೈಗೆಲ್ಲೇ ಮಾಡಿಸ್ಕೊ, ನಿನಗೆ ಯಾವಾಗ ಕುಡಿಬೇಕು ಅನಿಸುತ್ತೋ ಅವಾಗೆಲ್ಲ ನಿನ್ನ ಮಗಳ ಕೈಗೆ ಮಾಡಿಸ್ಕೊ, ನಾನಂತೂ ಮಾಡಿಕೊಡೋದೇ ಇಲ್ಲ ನಿನಗೆ ಅಂತ ಹೇಳಿದ್ದೀನಿ. ಸೊ ಹೀಗೆ ಕೋಳಿ ಜಗಳ ಬೆಳಗ್ಗೆ ನಂದು ನಮ್ಮ ಯಜಮಾನ್ರದ್ದು ನಡೀತಾ ಇತ್ತು. ನನ್ನ ಮಗಳು ಹೋಗ್ಲಿ ಬಿಡು ಮಮ್ಮಿ, ಡ್ಯಾಡಿಗೆ ನನ್ನ ಕೈಯಲ್ಲಿ ಕುಡಿಬೇಕಂತ ಆಸೆ, ನಿನಗೂ ಫ್ರೀ ಆಗುತ್ತಲ್ವ, ಬೆಳಗ್ಗೆ ಹೆಂಗೋ ಟೀ ಇಕ್ಕೋದು ತಪ್ಪುತ್ತೆ, ನಾನು ಇಡ್ತಾ ಇದ್ದೀನಲ್ವ ಅಂತ ನನಗೆ ಜಗಳ ಮಾಡಬೇಡ್ರಿ ನೀವು ಅಂತ ನನ್ನ ಮಗಳು ಹೇಳ್ತಾಳೆ. ಸೊ ಬೆಳಗ್ಗೆ ಮಾರ್ನಿಂಗ್ ಈ ಥರ ಇತ್ತು ನಮ್ಮದು. ಸೊ ಇವಾಗ ನನ್ನ ಮಗಳು ಟೀ ಇಟ್ಟಿದ್ದು ಆಯಿತು. ನೋಡ್ತಾ ಇದ್ರೆ ಇನ್ನು ನೋಡಿ ನೋಡ್ತಾನೇ ಇದ್ದೀನಿ, ಇನ್ನೂ ಆಗ್ತಾನೇ ಇಲ್ಲ ಇವಳ್ದು ಟೀ.
ಸರಿ ಅಂತ ಹೇಳ್ಬಿಟ್ಟು ನಾನು ಏನೇನು ಬೇಕೋ ಎಲ್ಲನೂ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಅಮ್ಮ ಟೀ ಮಾಡಿಕೊಂಡು ಅವರಪ್ಪಗೆ ಮತ್ತು ಅವ್ರ ಅಣ್ಣಗೂ ಬೇಕಂತೆ, ಇಬ್ರಿಗೂ ಕೊಡೋಕೆ ಹೋಗ್ತಾಳೆ. ಆಮೇಲೆ ನಾನು ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಒಂದು ಸೈಡ್ ಸೀಟೆಲ್ಲ ಕಲಿಸಿ ಇಡ್ತಾ ಇದ್ದೀನಿ ನಾನು. ನೀನು ಟೀ ಮಾಡೋ ಅಷ್ಟೊತ್ತಿಗೆ ನಾನು ಟಿಫನ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಸೀಟೆಲ್ಲ ಕಲಿಸಿಟ್ಟೆ. ಮತ್ತು ಕಾಬಲ್ ಕಳೆ ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಏನಾದರೂ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ದಿರಾ ನನ್ನೆಲ್ಲ ವಿಡಿಯೋನು ವಾಚ್ ಮಾಡ್ಬೋದು. ಸೊ ಇವಾಗ ಫೈನಲಿ ನನ್ನ ಮಗಳು ಟೀ ಆಯಿತು. ಸೊ ಇವಾಗ ಟೀ ಫೈನಲಿ ಆಯಿತು. ಅವರಪ್ಪನಿಗೆ ಅವ್ರ ಅಣ್ಣನಿಗೆ ಕೊಡೋಕೆ ಹೋದ್ಲು. ಇವಾಗ ನಾನು ಕಾಬಳ ಕಡಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಗಸಗಸೆ, ಆಮೇಲೆ ಏನಂತಾರೆ ಸೋಂಪು ಕಾಳು, ಮೆಣಸು ಇಷ್ಟೂ ಹಸಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಕಾಬಳ ಕಡಲೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದನ್ನು ತಿಂತಾ ಇರಬೇಕು ನಾವು, ಮಕ್ಕಳಿಗೂ ಕೊಡಬೇಕು. ಸೊ ಅದರಲ್ಲೂ ಪ್ರೋಟೀನ್ ಇರುತ್ತೆ. ಇಲ್ಲಿ ಪುದೀನ ನನ್ನ ಹತ್ರ ಇರಲಿಲ್ಲ, ನೀವು ಪುದೀನೂ ಹಾಕ್ಕೊಳ್ಳಿ, ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ. ಸೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು. ಸೊ ಅಷ್ಟರಲ್ಲಿ ನೋಡಿ ಇವಾಗ ಕಾಬಳ ಕಡಲೆ 2 ವಿಸಿಲ್ ತಗೊಂಡೆ, ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ರುಬ್ಬಿರೋ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು, ನಾನು ಚಪಾತಿಗೆ ಮಾಡ್ಕೊತಾ ಇರೋದು, ಹಂಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ. ಮುದ್ದೆಗೆ ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಚಪಾತಿಗೆ ಮಾಡ್ಕೊಳೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಹಾಗೆ ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ರುಬ್ಬೋ ಟೈಮಲ್ಲೂ ಇದನ್ನು ಹಾಕ್ಕೊಂಡು ರುಬ್ಕೊಬೋದು. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನಾವು ಕಾಬೂಲ್ ಕಡಲೆ ಬೇಯಿಸುವಾಗೆ ಉಪ್ಪು ಹಾಕ್ಕೊಂಡಿದ್ದೀರಿ, ನೋಡಿಕೊಂಡು ರುಚಿಯೆಲ್ಲ ಚೆಕ್ ಮಾಡಿಕೊಂಡು ಬೇಕು ಅನಿಸಿದ್ರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಂಡು ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಕಾಬಳ ಕಡಲೆ ಮಸಾಲೆ ರೆಡಿ ಆಗುತ್ತೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ರುಬ್ಬೋ ಟೈಮಲ್ಲಿ ಪುದೀನ ಕಿತ್ಕೊಂಬಂದು ಕೊಡ್ರಿ ಅಂತ ಹೇಳಿದ್ರೆ ನನ್ನ ಮಕ್ಕಳು ಕಿತ್ಕೊಂಬಂದು ಕೊಟ್ಟೇ ಇಲ್ಲ. ಹಾಗಾಗಿ ಇವಾಗ ಮೇಲೆ ಉದುರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು 1-2 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಕಾಬೂಲ್ ಕಡಲೆ ಮಸಾಲೆ ತುಂಬ ಟೇಸ್ಟಿಯಾಗಿ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಆಯಿತು. ಸೊ ಇದಕ್ಕೆ ಬೇಕಾದರೆ ನೀವು ಆಲೂಗಡ್ಡೆನೂ ಹಾಕ್ಕೊಬೋದು. ನಾನು ಬೇರೆ ಕಡಲೆ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ, ಬೇರೆ ಎಕ್ಸ್ಟ್ರಾ ಏನೋ ಫ್ಲೇವರ್ ಬೇಡ ಅಂತ ಹೇಳ್ಬಿಟ್ಟು. ನನಗೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ರು ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡ್ಮೇಲೆ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ನಾವೇನು ಒಗ್ಗರಣೆ ಹಾಕಿದ್ರು ಅದೆಲ್ಲ ಮಸಾಲೆಗೆ ಹಿಡೀಲಿ ಅಂತ. ಆಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಚಪಾತಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಎಷ್ಟೇ ಬೇಗ ಇದ್ಲಿ ಏನೇ ಮಾಡಲಿ ಅಡಿ ಬಿಡಿಯಾಗೇ ಇರ್ತೀನಿ ನಾನು. ಅದೇನು ಬೆಳಗ್ಗೆ ಹೊತ್ತು ಪೂಜೆ ಅಂದರೆ ವಾರದ ಪೂಜೆ ಟೈಮಲ್ಲಿ ಮಾತ್ರ ಬೇಗ ಎದ್ದೊಳ್ತೀನಿ, 5 ಗಂಟೆ ಹಂಗೆ. ಮಿಕ್ಕಿದ ಟೈಮಲ್ಲಂತೂ ನಾನು 6 ಗಂಟೆ 6:15 ಆಗೋಗುತ್ತೆ. 5 ಗಂಟೆಗೆ ಎಚ್ಚರ ಆಗುತ್ತೆ, ಎದ್ದೊಳ್ಳ ಬೇಡ ಎದ್ದೊಳ್ಳೋಣ, ಇನ್ನು 5 ನಿಮಿಷ ದಿನ ಎದ್ದೊಳ್ತೀನಲ್ಲ ಬಿಡು, ಏನು ಮಾಡಬೇಕು, ಅದೇ ಕೆಲಸ ತಾನೇ, ನಿಧಾನಾಗಿ ಮಾಡ್ಕೊಳ್ಳೋಣ ಅಂತ ಈ ಥರ ಸೋಂಬಾರಿ ಮಾಡಿಕೊಂಡು ಮಲ್ಕೊಂಡಿರ್ತೀನಿ. ಆಮೇಲೆ ಎದ್ದೊಳ್ತೀನಿ 6 ಗಂಟೆ 6:15ಗೆ. ಎದ್ಬಿಟ್ಟು ಅವಾಗ ಫಾಸ್ಟಾಗಿ ಮಾಡೋದು ಎಲ್ಲ ಪಟ ಅಂತ. ಸೊ ಇಲ್ಲಿ ಚಪಾತಿ ಆಯಿತು, ಮಕ್ಕಳು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದರು, ಅವ್ರಿಗೂ ಟಿಫನ್ ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲ ಕೊಟ್ಟು ಅವ್ರ ಬಾಕ್ಸಿಗೆಲ್ಲ ಕಟ್ಟಿ ಮಕ್ಕಳನ್ನೆಲ್ಲ ಸ್ಕೂಲ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ನಮ್ಮ ಯಜಮಾನ್ರು ಇವತ್ತು ಬೇಗ ಹೋದರು. ಸೊ ಇವತ್ತು ನನ್ನದೇ ಡ್ಯೂಟಿ, ಅವ್ರನ್ನ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ಬರೋದು. ಸೊ ಅವ್ರು ಬಿಟ್ಬಿಟ್ಟು ಬಂದು ನಾನು ಬಾಕ್ಲೆಲ್ಲ ತೊಳ್ಕೊಂಡು ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಲ್ಲ. ಇವತ್ತು ರಂಗೋಲಿ ವಿಡಿಯೋ ಮಾಡಿಕೊಂಡೇ ಇಲ್ಲ ನಾನು.
ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಆಮೇಲೆ ರಂಗೋಲಿ ಹಾಕಿ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ನನಗೆ ವಿಡಿಯೋ ಮಾಡ್ಕೊಂಡಾಗ ರಂಗೋಲಿ ಕ್ಲೀನಾಗಿ ಹಾಕಕ್ಕೆ ಬರಲ್ಲ, ವಿಡಿಯೋ ಮಾಡ್ಕೊಂಡಿದ್ದಾಗ ಚೆನ್ನಾಗಿ ರಂಗೋಲಿ ಹಾಕಿರ್ತೀನಿ. ಎಷ್ಟೊಕ್ಕಿಂತ ಗಮನಿಸಿದ್ದೀನಿ ಹಿಂಗೆ ಆಗಿದೆ. ಸಿಂಪಲಾಗಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡೆ. ಸೊ ಮತ್ತೆ ನೈಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ವಿಡಿಯೋ ಮಾಡ್ಕೊಳೋ ಅಂಥದ್ದು ಏನೂ ಇರಲಿಲ್ಲ. ಬೆಳಗ್ಗೆ ಮಾಡಿದ್ಮೇಲೆ ಕಾಬೂಳು ಕಡಲೆ ಸಾಂಬಾರು ಅದೇ ಇತ್ತು. ಮಕ್ಕಳೆಲ್ಲ ಬಂದಮೇಲೆ ಅದೇ ಊಟ ಎಲ್ಲ ಮಾಡ್ಕೊಂಡ್ರಿ. ಮತ್ತು ನೈಟಿಗೆ ಬಂದು ಇವತ್ತು ಈರುಳ್ಳಿ ಬೋಂಡ ಮತ್ತು ಹಪ್ಪಳ, ಬೇಳೆ ಸಾರು, ಅನ್ನ ಮಾಡಿಕೊಂಡೆ. ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ. ತುಂಬ ಸತಿ ಈರುಳ್ಳಿ ಬೋಂಡ, ಬೇಳೆ ಸಾಂಬಾರೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸೊ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.